ಸಲಾರ್ ಗಲ್ಲಾಪೆಟ್ಟಿಗೆ 7 ದಿನ 300 ಕೋಟಿ ಇಲ್ಲಿದೆ ಬಾಕ್ಸ್ ಆಫೀಸ್ ರಿಪೋರ್ಟ್ ಕಾರ್ಡ್. ಪ್ರಭಾಸ್ ನಟನೆಯ ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ ಪಾರ್ಟ್ 1 ಸಿನಿಮಾವು ಕಳೆದ ಶುಕ್ರವಾರ ಭಾರತದಲ್ಲಿ ಕನ್ನಡ, ತೆಲುಗು, ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ. ಅಂದ್ರೆ ಇಂದಿಗೆ ಸಿನಿಮಾ ಬಿಡುಗಡೆಯಾಗಿ ಬರ್ತಿ 8 ದಿನಗಳಾಗಿದೆ. ಪೃಥ್ವಿರಾಜ್ ಸುಕುಮಾರನ್ ಕೂಡ ಪ್ರಭಾಸ್ ಜೊತೆ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಭಾರತದಲ್ಲಿ ಉತ್ತಮ ಆರಂಭವನ್ನ ಪಡೆದ ಸಲಾರ್ ಸಿನಿಮಾದ ಗಳಿಕೆ ಈ ವಾರದ ನಡುವೆ ದಿನಗಳಲ್ಲಿ ತುಸು ಇಳಿಕೆಯನ್ನ ಕಂಡಿದೆ. ಕೇವಲ 5.32 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಭಾರತದಲ್ಲಿ ಒಟ್ಟಾರೆ 300.72 ಕೋಟಿ ರೂಪಾಯಿಯನ್ನ ಗಳಿಸಿದೆ ಅಂತ ಬಾಕ್ಸ್ ಆಫೀಸ್ ಅಂದಾಜು ವರದಿಯನ್ನ ತಿಳಿಸಿದೆ. ಸಲಾರ್ ಸಿನಿಮಾ ಬಿಡುಗಡೆಯಾದ 7 ದಿನ ಅಂದ್ರೆ ಗುರುವಾರ ಸಲಾರ್ ಸಿನಿಮಾವು 5.32 ಕೋಟಿ ರೂಪಾಯಿಯನ್ನ ಗಳಿಸಿದೆ ಅಂತ ಹೇಳಿದೆ. ಇದು ಮುಂಗಡ ಟಿಕೆಟ್ ಬುಕಿಂಗ್ ಆಧಾರಿತ ಲೆಕ್ಕಾಚಾರ. ಅಂತಿಮ ಲೆಕ್ಕ ಇನ್ನಷ್ಟೇ ಬರಬೇಕಾಗಿದೆ. ಸಿನಿಮಾ ತಂಡದ ಪ್ರಕಾರ ಸಲಾರ್ ಸಿನಿಮಾವು ಜಾಗತಿಕ ಬಾಕ್ಸ್ ಆಫೀಸ್ನಲ್ಲಿ ಸುಮಾರು 500 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಅಂತ ಸಿನಿಮಾ ತಂಡ ತಿಳಿಸಿದೆ. 500 ಕೋಟಿ ರೂಪಾಯಿ ಓಸಿ ವೈಲ್ಡ್ ಕಾರ್ಡ್ ಅಂತ ಸಿನಿಮಾ ತಂಡ ಟ್ವೀಟ್ ಮಾಡಿದೆ. ಮೊದಲ ದಿನ ಪ್ರಭಾಸ್ ಮತ್ತು ಪೃಥ್ವಿರಾಜ್ ಸುಕುಮಾರನ್ ನಟನೆಯ ಸಲಾರ್ ಸಿನಿಮಾ 90.7 ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು. ತೆಲುಗು ಭಾಷೆಯಲ್ಲೇ 66.75 ಕೋಟಿ ರೂಪಾಯಿ, ಮಲಯಾಳಂನಲ್ಲಿ 3.55 ಕೋಟಿ ರೂಪಾಯಿ, ತಮಿಳಿನಲ್ಲಿ 3.75 ಕೋಟಿ ರೂಪಾಯಿ, ಹಿಂದಿಯಲ್ಲಿ 16.35 ಕೋಟಿ ರೂಪಾಯಿ ಹಾಗೆ ಕನ್ನಡದಲ್ಲಿ 90 ಲಕ್ಷ ಗಳಿಕೆಯನ್ನ ಮಾಡಿತ್ತು. ಎರಡನೇ ದಿನ ಸಿನಿಮಾವು 56.35 ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು. ಮೂರನೇ ದಿನ ಸಿನಿಮಾವು 62.89 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ತೆಲುಗು ಭಾಷೆ 35 ಕೋಟಿ, ಮಲಯಾಳಂನಲ್ಲಿ 1.55 ಕೋಟಿ ಹಾಗೆ ತಮಿಳಿನಲ್ಲಿ 3.2 ಕೋಟಿ, ಹಿಂದಿಯಲ್ಲಿ 21 ಕೋಟಿ ಹಾಗೆ ಕನ್ನಡದಲ್ಲಿ 1.2 ಕೋಟಿ ಆದಾಯವನ್ನ ಗಳಿಸಿತ್ತು. ಸೋಮವಾರ ಭಾರತದ ಎಲ್ಲಾ ಭಾಷೆಗಳಲ್ಲಿ 46.3 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಕ್ರಿಸ್ಮಸ್ ರಜೆ ಇದ್ದ ಕಾರಣ ಗಳಿಕೆ ಉತ್ತಮವಾಗಿತ್ತು. ಬಳಿಕದ ದಿನಗಳಲ್ಲಿ ಗಳಿಕೆ ಇಳಿಕೆಯನ್ನ ಕಂಡಿದೆ. ಸಲಾರ್ ಸಿನಿಮಾವು ಮಂಗಳವಾರ ಭಾರತದಲ್ಲಿ 23.50 ಕೋಟಿ ರೂಪಾಯಿ ಗಳಿಕೆ ಆದಾಯವನ್ನ ಗಳಿಸಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.